ನಾರಾಯಣಂ ಗುಣೈಃ ಸರ್ವೈರ್ಗೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಉಚ್ಯತೆ. ಹೌದೀಗ ಹೌದು. ಇದಾಯ್ತಿದಲ್ಲ. ನಾನು ಪ್ರಧಾನಾದವು ಅದೇನಾ, ನಾನು ರೂಢ ಅವ್ಯಕ್ತಾದಿ ಶಬ್ದಾರ್ಥ ಅವ್ಯಕ್ತತ್ವಾದಿಕಂ ಕುತೋ ಜನಾರ್ದನಶ್ಚ ಇತ್ಯತಃ ಶಬ್ದ ಇದೆ. ಈ ಅವ್ಯಕ್ತಾದಿ ಶಬ್ದಾರ್ಥ ಮತ್ತು ಅವ ಶಬ್ದಾರ್ಥ ಏನು? ಅವ್ಯಕ್ತತ್ವ. ಅವ್ಯಕ್ತಾದಿ ಶಬ್ದಕ್ಕೆ ಅರ್ಥ ಅವ್ಯಕ್ತತ್ವಾದಿಗಳನ್ನು ಹೊಂದಿರುವಿಕೆ. ಇದೆಲ್ಲ ಕುತೋ ಜನಾರ್ದನಶ್ಯ, ಜನಾರ್ದನಿಗೆ ಹೇಗೆ ಕೊಡುತ್ತೆ ಅಂದ್ರೆ ಶಬ್ದ ಈ ರೀತಿ. ಯತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ಏಷೋ ಅಣು ಆತ್ಮ ಸ ಜೀವನಾಮ ಭಗವಾನ್ ಪ್ರಾಣಧಾರಣ ಹೇತುತಃ ಇತ್ಯಾದಿ ಶಬ್ದೈಃ ಇತಿ ಅರ್ಥಃ. ಯತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ಏಷೋ ಅಣು ಆತ್ಮ, ಯಾವುದು ಸೂಕ್ಷ್ಮವೋ ಅದು ಪರಮ ಶ್ರೇಷ್ಠ, ಅದನ್ನ ತಿಳಿಬೇಕು ಅಂತ ಹೇಳ್ತಾ ಅದು ವಿಷ್ಣು ಅಂತ ಹೇಳಿದ್ದಾರೆ. ಏಷೋ ಅಣು ಆತ್ಮ, ಈ ಅಣು ಅಂದ್ರೆ ಅಣು ತುಂಬಾ ಚಿಕ್ಕದು, ಅವ್ಯಕ್ತ, ಗೊತ್ತಾಗೋದಿಲ್ಲ, ಅದಕ್ಕೆ ಆತ್ಮ. ಸ ಜೀವನಾಮ ಭಗವಾನ್, ಮತ್ತೆ ಜೀವ ಶಬ್ದಕ್ಕೆ ವಿಷ್ಣು ಸಹಸ್ರನಾಮನೇ ಇದೆ, ಜೀವೋ ವಿನಯಿತ ಸಾಕ್ಷಿ. ಇನ್ನೊಂದು ಉಲ್ಲೇಖ ಕೊಟ್ಟು ಬರ್ತಾರೆ, ಸ ಜೀವನಾಮ ಭಗವಾನ್ ಪ್ರಾಣಧಾರಣ ಹೇತುತಃ. ಭಗವಾನ್ ಪರಮಾತ್ಮನು ಜೀವನಾಮ, ಜೀವ ಹೆಸರನ್ನು ಹೊಂದಿದವನಾಗಿದ್ದಾನೆ. ಅದಕ್ಕೆ ಪ್ರಾಣಧಾರಣ ಹೇತುತಃ, ಪ್ರಾಣಧಾರಣವನ್ನು ಮಾಡುವ ಕಾರಣದಿಂದ, ಹೇತು ಅಂದರೆ ಕಾರಣ. ಇತ್ಯಾದಿ ಶಬ್ದೈರಿತ್ಯರ್ಥ, ಆದ್ದರಿಂದ ಅದಕ್ಕೆಲ್ಲ ಶಬ್ದೈಹಿ ಅಂತ ಪದ ಉಪಯೋಗಿಸಿ ಇಷ್ಟೆಲ್ಲ ಶಬ್ದಗಳಿವೆ. ಶಬ್ದಗಳು, ವಾಕ್ಯಗಳು, ವೇದವಾಕ್ಯಗಳಿರೋದ್ರಿಂದ ಅದೇ ಸರಿ. ವಿಷ್ಣು ಸಹಸ್ರನಾಮ ಯಾತಕ್ಕೆ ಕೋಟ್ ಮಾಡಲಿಲ್ಲ ಅಂದ್ರೆ ಶಬ್ದೈಹಿ, ವೇದವಾಕ್ಯ ಹೇಳಬೇಕಾಗಿದೆ, ಅದಕ್ಕೆ ಅಂತ ಹೇಳಿ. ಉಳಿದೆಲ್ಲ ಅಂಡರ್ಸ್ಟುಡ್ ಅಷ್ಟೇ ವಿಷ್ಣು ಸಹಸ್ರನಾಮಾದಿಗಳು. ಹೌದು ಹೌದು, ಸೂಕ್ಷ್ಮ. ಹೌದೌದು, ಯಾಕೆ ಅಣು ವ್ಯಕ್ತ ಆಗೋದಿಲ್ಲ. ಅಣು ಎಲ್ಲಿ ನೋಡಕ್ ಬರುತ್ತೆ? ಅಣು ನೋಡಕ್ ಬರಲ್ಲ. ಸಣ್ಣದಾಗ್ತಾ ಆಗ್ತಾ ಆಗ್ತಾ ಏನಾಗೋಗುತ್ತದ, ಹಾಗಿದ್ರೆ ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣ್ಬೇಕಾಗಿತ್ತು. ಅಣು ಹೌದು, ವೈರಸ್ ಅಣು ಎಲ್ಲಿ ಕಾಣುತ್ತೆ? ಅವ್ಯಕ್ತ. ಯಾವ್ದು ಏನಾಗ್ತಾರೋ ಯಾವ್ದನ್ನ ಅದಕ್ಕೂ ಕಾಣದೇ ಇರೋದಿದೆ. ಬರ್ತಾ 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 ಏನಾಗ್ತಾ ಹೋಗುತ್ತದ, ಹಿಂದೂ ಸೂಕ್ಷ್ಮ ಆಗ್ತಾ ಹೋಗುತ್ತೆ, ಕೊನೆಗೇನು ಗೊತ್ತಾಗಲ್ಲ. ಅದು ಬಂತಲ್ಲ ಅನಿಮ, ಯಾವ್ದು ಇದ್ರೊಳಗೆ ಹೇಳ್ಬೇಕಾದ್ರೆ 9 ದೃಷ್ಟಾಂತ ಕೊಡ್ಬೇಕಾದ್ರೆ ಹೇಳಿದ್ರು, ನಗ್ರೋಧ ಫಲ ಆಹಾರೇತಿ ಭಿಂದೀತಿ ಭಿನ್ನಾಂ ಭಗವೈತಿ ಅಂತೆಲ್ಲ ಹೇಳ್ತಾ ಕೊನೆಗೆ ಕಿವತ್ರ ಪಶ್ಯತಿ ನಕಿಂಚನ ಭಗವಾನ್ ಇತಿ ಅಂತ ಹೇಳಿಲ್ಲ. ಏನು ಕಾಣೋದಿಲ್ಲ, ಅವ್ಯಕ್ತ ಆಯ್ತು. ಅದು ಇಲ್ಲೇನದಿದೆ, ಎಲ್ಲಿ ನೀನು ಕಾಣ್ತಾ ಇಲ್ಲ ಅಲ್ಲೇ ಇರೋದು ಅಂತ ಹೇಳಿ. ಆದ್ರಿಂದ ತುಂಬಾ ಸೂಕ್ಷ್ಮವಾದ ಪದಾರ್ಥ ಕಾಣೋದು. ಜೀವಾಣು ಎಲ್ಲಿ ಕಾಣ್ತಾನೆ? ಯಾವ ಮೈಕ್ರೋಸ್ಕೋಪ್ಗೂ ಕಾಣೋದಿಲ್ಲ, ಗೊತ್ತಾಯ್ತಾ? ಯಾವ ಇದಕ್ಕೂ ಕಾಣೋದಿಲ್ಲ. ಎಂತ ಏರ್ ಕಡ್ಡಿ ಇದ್ರಲ್ಲಿ ಹಾಕಿದ್ರು ದಾಟಿ ಹೋಗ್ಬಿಡ್ತಾರೆ. ಮನೆಯಲ್ಲಿ ಸೀಲ್ ಮಾಡಿದ್ರು ಕೂಡ ಜೀವ ಉಳ್ಕೊಳಕ್ಕಾಗೋದು, ಅದಕ್ಕಿಂತ ಸೂಕ್ಷ್ಮ. ಇವತ್ತು ಮೈಕ್ರೋವೇವ್ ಎಷ್ಟಿದೆ ಈಗ, ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಎ ಸಿ ರೂಮ್ನಲ್ಲೂ ಬರುತ್ತೆ. ಯಾಕೆ? ಕರೆಂಟ್ ಅಷ್ಟು ಸೂಕ್ಷ್ಮ, ಗೊತ್ತಾಯ್ತಾ? ಅದಕ್ಕಿಂತ ಅವ್ರು ನೇಗಡೆ ಕಾಣೋದೇ ಇಲ್ಲ. ಇದು ಯಾವ ಈಗ ಕಾಣೋದಿಲ್ಲ ಜೀವ. ಹೌದು, ಅತ್ಯಂತ ವ್ಯಾಪ್ತವಾದದ್ದು ಕಾಣೋದಿಲ್ಲ ಮತ್ತು ಸೂಕ್ಷ್ಮವಾದ್ದು ಕಾಣೋದಿಲ್ಲ. ನಮಗೆ ಎರಡು ಡಿಫೆಕ್ಟ್. ಇವನ್ನೇ ಹತ್ರ ಕಣ್ಣಿಗೆ ಹಚ್ಚಿಕೊಂಡ್ರೆ ನಮಗೆ ಕಾಣಿಸೋದಿಲ್ಲ. ತುಂಬಾ ಸೂಕ್ಷ್ಮ, ತುಂಬಾ ಹತ್ತಿರ ಕಾಣ್ತಾರೆ, ತುಂಬಾ ದೂರ ಇರೋದು ಕಾಣಿಸೋದಿಲ್ಲ, ತುಂಬಾ ಚಿಕ್ಕ ಕಾಣಿಸೋದಿಲ್ಲ, ತುಂಬಾ ದೊಡ್ಡದು ಕಾಣಿಸೋದಿಲ್ಲ. ಆದ್ರಿಂದ ಬೇರು ಪರ್ವತ ಭಾರಿ ದೊಡ್ಡದಲ್ಲಿ ಕಾಣಿಸುತ್ತೆ, ಹಿಮಾಲಯ ಎತ್ತರ ಇದೆ ಕಾಣಿಸುತ್ತಾ? ತುಂಬಾ ದೊಡ್ಡದು ಕಾಣಿಸುತ್ತೆ. ಆಕಾಶ ಕೊನೆ ಯಾವುದು ಪಾರ್ಶಿಯಲಿ ಕಂಡ್ರೆ ಕಂಡಾಗಲ್ಲ. ವ್ಯಾಪ್ತವಾದ ಕೂಡ ಪಾರ್ಶಿಯಲಿ ಕಾಣೋದಿಲ್ಲ. ಯಾಕೆ? ಅದು ಇದು ಎಂಥದ್ದು ಕಾಣುತ್ತೆ? ಮ್ಯಾನಿಫೆಸ್ಟ್ ಆದ್ರೆ ಕಾಣುತ್ತೆ, ನಾನ್ ಮ್ಯಾನಿಫೆಸ್ಟ್. ಆಕಾಶ ವ್ಯಾಪ್ತ ಇಲ್ಲಿ ಕಾಣಿಸುತ್ತೆ, ಕಣ್ಣಿಗೆ ಕಾಣೋದು ಆಕಾಶ ಅಲ್ಲ, ಗೊತ್ತಾಯ್ತಾ? ಆಗ ಅವ್ಯಾಕೃತ ಆಕಾಶ ಬರೆಸಿ ಜೀವಕ್ಕೆ ಸಾಕ್ಷಿಗಷ್ಟೇ ಗೊತ್ತಾಗುತ್ತೆ. ಅದರಿಂದ ಅದು ಕಾಣಿಸುತ್ತೆ. ನಾನು ಪ್ರಧಾನಾದವು ರೂಢ ಅವ್ಯಕ್ತಾದಿ ಶಬ್ದೈ ಯೋಗ ಮಾತ್ರೇಣ ಕಥಂ ಮುಖ್ಯತೆಯ ಉದಿತ ಇತ್ಯತೋಪಿ ಶಬ್ದೈರಿತಿ. ಮತ್ತೊಂದು ಪ್ರಶ್ನೆ ತೆಗೆದ. ನಾನು ಪ್ರಧಾನಾದವು ರೂಢ ಅವ್ಯಕ್ತಾದಿ ಶಬ್ದೈ,
ಪ್ರಧಾನ ಮೊದಲಾದವುಗಳಲ್ಲಿ ರೂಢವಾಗಿರತಕ್ಕಂಥ ಅವ್ಯಕ್ತಾದಿ ಶಬ್ದಗಳಿಂದ ಯೋಗ ಮಾತ್ರೇಣ, ಯೋಗ ಅಂದ್ರೆ ಯೋಗ ವೃತ್ತಿ ಮಾತ್ರದಿಂದನೇ ಕಥಂ ಮುಖ್ಯತೆಯ ಉದಿತ ಇತ್ಯತೋಪಿ ಮಾಡಿದಾಗ ಮುಖ್ಯತೆ ಹೇಗಾಯ್ತು ಅಂತ ಕೇಳ್ತಾರೆ. ಅದು ಕೇಳ್ತಾರೆ ಶಬ್ದ ಈ ರೀತಿ: ಅವ್ಯಕ್ತಮಚಲಂ ಶಾಂತಂ ಅವ್ಯಕ್ತೋ ಅಕ್ಷರ ಉಚ್ಯತೆ ಅನೇನ ಜೀವೇನಾತ್ಮನ ಜೀವೋ ವಿನಯಿತ ಸಾಕ್ಷಿ ಬಂದಿದೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತ್ಯಾದಿ ವಿಷ್ಣು ಅವ್ಯಕ್ತಾದಿ ಪದಪ್ರಯೋಗ ಬಾಹುಲ್ಯ ರೂಪ ರೂಢಿ ಪ್ರದರ್ಶಕೈ ಶ್ರುತಿ ಸ್ಮೃತಿ ರೂಪ ಸರ್ವಶಬ್ದವಾಚ್ಯತ್ವ ಬೋಧಕ ಶಬ್ದೈ ತಥಾ ತಮೇವೈಕಂ ಜಾನಥ ಇತ್ಯಾದಿಭಿಃ ವಿಷ್ಣೋರೇವ ಮೋಕ್ಷಾರ್ಥಂ ಜ್ಞೇಯತ್ವ ಬೋಧಕ ಶಬ್ದೈರಿತ್ಯರ್ಥಃ. ಅಲ್ಲೇನು ಹೇಳಿದ? ಎತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ಇದೆ. ಯೇಷು ಅನುರಾತ್ಮ ಅಂತಿದೆ. ಸ ಜೀವನಾಮ ಭಗವಾನ್ ಪ್ರಾಣಧಾರಣ ಹೇತುತ ಅಂತಿದೆ. ಅವ್ಯಕ್ತ ಡೈರೆಕ್ಟ್ ಪದ ಇಲ್ಲ ಅಂತ ಕೇಳಿದ. ಇರೋದನ್ನೇ ಕೋಟ್ ಮಾಡಿದಾಗ ಅವ್ಯಕ್ತಮಚಲಂ ಶಾಂತಂ ಅವ್ಯಕ್ತೋ ಅಕ್ಷರ ಉಚ್ಯತೆ ಅನೇನ ಜೀವೇನ ಜೀವ ಶಬ್ದ ಜೀವೋ ವಿನಯಿತ ಸಾಕ್ಷಿ ನಾಮಾನಿ ಸರ್ವಾಣಿ ಯಮಾವಿಶಂತಿ ಯಂ ಆವಿಶಂತಿ ಯಮಾವಿಶಂತಿ ಯಮ ಆವಿಶಂತಿ ಹಾಗೆ ಬಿಡಿಸ್ಕೋಬಾರ್ದು. ಯಂ ಆವಿಶಂತಿ ಎಲ್ಲಾ ಶಬ್ದಗಳು ಅವನನ್ನೇ, ಎಲ್ಲ ಇದೇನಿದೆ ಧನ್ಯಾತ್ಮಕ ವರ್ಣಾತ್ಮಕ ಮೊದಲಾದ ಸಮಸ್ತ ಶಬ್ದಗಳು ದೇವರನ್ನೇ ಹೇಳ್ತಾ ಇವೆ. ಹೀಗೆ ಶ್ರುತಿ ಸ್ಮೃತಿ ರೂಪ ಸರ್ವಶಬ್ದವಾಚ್ಯತ್ವ ಬೋಧಕ ಶಬ್ದೈ ಸರ್ವಶಬ್ದವಾಚ್ಯತ್ವವನ್ನು ಹೇಳ್ತಕ್ಕಂತಹ ನಾಮಾನಿ ಸರ್ವಾಣಿ ಇತ್ಯಾದಿ ಶಬ್ದಗಳಿಂದ, ಜೊತೆಗೆ ತಮೇವೈಕಂ ಜಾನಥ, ಅವ್ಯಕ್ತನೂ ಆಗಲಿ ಅವನೂ ಆಗಲಿ ಅಂತ ಹೇಳಾಗಿಲ್ಲ. ತಮೇವೈಕಂ ಜಾನಥ, ಅವನ್ನೇ ಪ್ರಧಾನ ತಿಳ್ಕೋಬೇಕು ಅಂತ ಹೇಳಿದ್ರಿಂದ ಉಳಿದಕ್ಕೂ ಸೇರಿಸಿ ಹೇಳಕ್ ಬರೋದಿಲ್ಲ. ಮುಖ್ಯವೃತ್ತಿ ಅಲ್ಲೇ ಹೇಳಬೇಕು. ಇತ್ಯಾದಿವಿ ವಿಷ್ಣೋರೇವ ಮೋಕ್ಷಾರ್ಥಂ ಜ್ಞೇಯತ್ವ ಬೋಧಕ ಶಬ್ದೈರಿತ್ಯರ್ಥ. ಮೋಕ್ಷಾರ್ಥಂ, ಮೋಕ್ಷಕ್ಕೋಸ್ಕರ ವಿಷ್ಣೋರೇವ ಜ್ಞೇಯತ್ವ ಬೋಧಕ ಶಬ್ದೈ, ವಿಷ್ಣುವನ್ನೇ ತಿಳಿಬೇಕು ಅಂತ ಹೇಳಿದ್ರಿಂದ ಅದೇ ಆಗಬೇಕು. ಪ್ರಧಾನಾರು ಪ್ರಸಿದ್ಧೈ ಅವ್ಯಕ್ತಾದಿ ಶಬ್ದೈ ಮಹತ್ ಶಬ್ದ ಚಮಸ ಶಬ್ದಯೋರನ್ಯತ್ರ ಪ್ರಸಿದ್ಧಯೋರಪಿ ಮಹಾಂತಂ ವಿಭುಂ ಇತ್ಯಾದೋ ವಿಷ್ಣು ಶಿರಸೋರ್ಮುಖ್ಯತ್ವಾತ್ ಹರೋ ಮುಖ್ಯತೆಯ ಉಚಿತತ್ವಂ ಯುಕ್ತಮಿತಿ ಭಾವಃ. ಇನ್ನು ಪ್ರಧಾನಾದೌ ಪ್ರಸಿದ್ಧೈ ಅವ್ಯಕ್ತಾದಿ ಶಬ್ದೈ, ಸಾಮಾನ್ಯ ಅವ್ಯಕ್ತ ಅಂದ್ರೆ ಸಾಂಖ್ಯ ಮೊದಲಾದವರಿಗೆ ಪ್ರಧಾನ ಅಂತಾನೆ ಅರ್ಥ ಆಗುತ್ತೆ. ಪ್ರಧಾನ ಅಂದ್ರೆ ಮೂಲ ಜಡ ಪ್ರಕೃತಿ ಅಂತ ಅರ್ಥ ಆಗುತ್ತೆ. ಆದರೆ ಮಹತ್ ಶಬ್ದ ಶವಶಬ್ದಯೋರ್ ಅನ್ಯತ್ರ ಪ್ರಸಿದ್ಧಯೋರಪಿ, ಅದೇ ರೀತಿ ಮಹತ್ ಶಬ್ದ ಮಹತ್ತತ್ವ ಹೇಳುತ್ತೆ. ಚಮಸ ಅಂದ್ರೆ ಇದು ಚಮಚ, ಅದನ್ನು ಹೇಳುತ್ತೆ. ಆದರೆ ಪ್ರಸಿದ್ಧಯೋರ್ ಮಹಾಂತಂ ವಿಭುಂ ಇತ್ಯಾದೌ ವಿಷ್ಣು ಶಿರಸೋ ಮುಖ್ಯತ್ವ. ಆದರೆ ಅಲ್ಲೆಲ್ಲ ಎಲ್ಲ ಹಿಂದೂ ಮುಂದಿನ ವಾಕ್ಯ ನೋಡಿದಾಗ ಅಲ್ಲಿ ಚಮಚ ಅಂತ ಹೇಳಿದ್ರೆ ಬರೀ ಈ ಚಮಚ ಅಲ್ಲ, ವಿಷ್ಣುವನ್ನೇ ಧ್ಯಾನ ಮಾಡಬೇಕು ಅಂತ ಅರ್ಥ ಬರೋದ್ರಿಂದ ಹರೋ ಮುಖ್ಯತೆಯ ಉದಿತತ್ವ ಯುಕ್ತಮಿತಿ ಭಾವ. ಶ್ರೀಹರಿಯಲ್ಲೇ ಮುಖ್ಯತೆಯ ಉದಿತತ್ವ ಯುಕ್ತವಾಗಿದೆ ಅಂತ ಅರ್ಥ. ನನು ಏವಂ ಅನಾದ್ಯನಂತಂ ಹತಃ ಪರಂ ಧ್ರುವಂ ನಿಚಾಯ್ಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಇತಿ ವಾಕ್ಯೇ ಮಹತ್ಪರತ್ವಲಿಂಗೇನ ಪ್ರಧಾನಸ್ಯಾಪಿ ಮುಕ್ತ್ಯರ್ಥಂ ಧ್ಯೇಯತ್ವೋಕ್ತೇಃ ತಸ್ಯಾಪಿ ವೈದಿಕಮವ್ಯಕ್ತಾದಿ ಶಬ್ದ ವೈದಿಕ ಅವ್ಯಕ್ತಾದಿ ಶಬ್ದೈಃ ಪರಮಮುಖ್ಯತೆಯ ಉದಿತವ್ಯಂ ಸ್ಯಾದಿ. ಪರಮುಖ್ಯತೆಯ ಇರಬೇಕು, ಪರಮಮುಖ್ಯತೆಯ ಅಥವಾ ಪರಮಮುಖ್ಯಯ ವೃತ್ತ್ಯ ಓದ್ಕೋಬೇಕು. ಉದಿತತ್ವಂ ಸ್ಯಾದಿತ್ಯತೋಪಿ ಶಬ್ದೈರಿತಿ ಅಪಿ ಮಹತೋ ಮಹೀಯಾನ್. ಮತ್ತೆ ಪ್ರಶ್ನೆ ಮಾಡ್ದ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ್ಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಮೃತ್ಯುಮುಖಾತ್. ಸಂಸಾರ ಮೃತ್ಯುವಿನ ಮುಖದಿಂದ ಬಿಡುಗಡೆ ಹೊಂತಾನೆ. ಯಾವಾಗ? ಅನಾದಿ ಅನಂತಂ, ಅನಾದಿಯಾದ ಅನಂತವಾದ ಯಾವುದದು? ಮಹತಃ ಪರಂ, ಮಹತ್ವಕ್ಕಿಂತ ಮೇಲಿರೋದು. ಧ್ರುವಂ ನಿಚಾಯ, ಅದನ್ನು ನೋಡಿದ್ರೇನೆ ಮುಕ್ತನೇ ಆಗ್ತೇನೆ ಅಂತ ಹೇಳ್ಬಿಟ್ಟು. ಮಹತಃ ಪರಂ ಯಾವ್ದಿರೋದು? ಅವ್ಯಕ್ತ ತತ್ವ. ಮತ್ತು ವಿಷ್ಣು ಎಲ್ಲಿ ಬಂದ ಅಲ್ಲಿ ಅಂತ ಪ್ರಶ್ನೆ ಗೊತ್ತಾಯ್ತಾ? ಇತಿ ವಾಕ್ಯೆ ಮಹತ್ಪರತ್ವಲಿಂಗೇನ ಪ್ರಧಾನಸ್ಯಾಪಿ ಮುಕ್ತ್ಯರ್ಥಂ ಜ್ಞೇಯತ್ವೋಕ್ತೇ. ಹೀಗೆ ಪ್ರಧಾನಕ್ಕೂ ಕೂಡ ಮುಕ್ತಿಗೋಸ್ಕರ ತಿಳಿಯಬೇಕೆ ಅಂತ ಹೇಳಿರೋದ್ರಿಂದ ತಸ್ಯಾಪಿ ವೈದಿಕ ಅವ್ಯಕ್ತಾದಿ ಶಬ್ದೈ ಪರಮಸೂಕ್ಷ್ಮ ಮುಖ್ಯಯ ಉಚಿತತ್ವಂ ಸಾಧಿಸ್ಯತೋಪಿ ಶಬ್ದೈರಿತಿ. ಹೀಗೆ ಮಹತ್ತತ್ವಕ್ಕಿಂತ ದೊಡ್ಡದಾದ ಅವ್ಯಕ್ತ ತತ್ವದಿಂದ ಕೂಡ ಮೋಕ್ಷ ಸಿಗುತ್ತೆ ಅಂತ ಹೇಳಿರೋದ್ರಿಂದ ಅದನ್ನು ಮುಖ್ಯ ವೃತ್ತಿಯಿಂದ ಯಾಕೆ ಅರ್ಥ ಮಾಡ್ಕೋಬಾರದು? ವಿಷ್ಣು ಒಬ್ಬನೇ ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಶಬ್ದ ಈ ರೀತಿ, ಅದೇ ವಾದ ಉತ್ತರ. ಮಹತೋ ಮಹೀಯಾನ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಇತಿ
ಪರೋ ಹಿ ದೇವ ಪುರುಹೂತೋ ಮಹತ್ತಮಃ ಇತ್ಯಾದಿ ವಿಷ್ಣೋರೇವ ಮಹತ್ಪರತ್ವಬೋಧಕ ಶಬ್ದೈ. ಏನ್ ತಿಳ್ಕೊಂಡಿ? ಮಹತಃ ಪರಂ ಅಂತಷ್ಟು ಅವ್ಯಕ್ತ ಅಂತ ತಿಳ್ಕೊಂಡಿ. ಆದ್ರೆ ಮಹತೋ ಮಹೀಯಾನ್ ಅವ್ಯಕ್ತ ಅಲ್ಲ, ಅಲ್ಲಿ ಅನೋರಣೀಯಾನ್ ಮಹತೋ ಮಹೀಯಾನ್ ಕಠೋಪನಿಷತ್ ಹೇಳಬೇಕಾದ್ರೆ ವಿಷ್ಣು ಬಗ್ಗೆ ಹೇಳ್ತಿರೋದು. ಸೊ ಮಹತಃ ಪರಂ ಅಂತ ಹೇಳಿದ್ರೆ ಅವ್ಯಕ್ತ ಆಗ್ಬೇಕಾಗಿಲ್ಲ, ಏನಾಗಬೇಕು? ವಿಷ್ಣು ಆಗ್ಬೇಕು. ಅನಾದ್ಯನಂತಂ ಮಹತಃ ಪರಂ ಧ್ರುವಂ, ಅನಾದಿ ಅನಂತ ಅದು ಮಹತ್ತತ್ವಕ್ಕಿಂತ ಮೇಲೆ ಅಂತ ಇನ್ನೊಂದು ಕಡೆ ಬಂದಿದೆ. ಪರೋ ಹಿ ದೇವ ಪುರುಹೂತೋ ಮಹತ್ತಮಃ. ಮಹತ್ತಮಃ, ಮಹತ್ಗಿಂತ ದೊಡ್ಡದು ಯಾವುದು? ಅವ್ಯಕ್ತ. ಅದು ಮಹತ್ತರ, ಅದು ಸೂಪರ್ಲೇಟಿವ್ ಮಹತ್ತಮ, ಅವ್ಯಕ್ತಗಿಂತ ವಿಷ್ಣು. ಆದ್ದರಿಂದ ಮಹತ್ತರ ಶಬ್ದಕ್ಕೆ ಹಿಂದೆ ಹೇಳಿದ್ದಾರೆ. ತರತ್ತಮ ಎರಡರಲ್ಲಿ ಯಾವುದು ಒಂದು ಬಂದರೂ ಕೂಡ ಏನಂತ ಅರ್ಥ ಮಾಡಬೇಕು? ಹೈಯೆಸ್ಟ್ ತರಪ್ ನೋಡ್ಕೊಂಡು ತಮ ಮಾಡ್ಬೋದು, ತಮ ನೋಡ್ಕೊಂಡು ತಮಪ್ ಮಾಡ್ಬೋದು. ಆದ್ದರಿಂದ ಅದು ಮಹತಃಪರ ಬಂದ್ರೆ ವಿಷ್ಣುವೇ. ತದ್ ವಿಷ್ಣು ಪರಮಂ ಪದಂ, ಮುಂದೆ ಅಲ್ಲೇ ಹೇಳ್ತಾರೆ. ತದ್ ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ್ಯ. ಮೋಕ್ಷಕ್ಕೆ ವಿಷ್ಣುವನ್ನೇ ತಿಳಿಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ ಮಹತಃ ಪರಂ ಅನ್ನೋದು ವಿಷ್ಣುವೇ ಹೊರತು ಅವ್ಯಕ್ತ ತತ್ವ ಅಲ್ಲ. ಇತ್ತೇತತ್ ಪ್ರಕರಣಾರ್ಥೋಪಾಸಕಸ್ಯ ವಿಷ್ಣು ಪದ ಪ್ರಾಪ್ತಿ ಬೋಧಕ ಶಬ್ದೇನ. ಹೀಗೆ ಇತ್ಯಾದಿ ಪ್ರಕರಣದಲ್ಲಿ ಬಂದಿರತಕ್ಕಂತಹ ಉಪಾಸಕನಿಗೆ ವಿಷ್ಣು ಪದ ಪ್ರಾಪ್ತಿ ಬೋಧಕ ಶಬ್ದೇನ ವಿಷ್ಣು ಪದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿರೋದ್ರಿಂದ ಪಿತೃ ಸೌಮನಸ್ಯ ಸ್ವರ್ಗ್ಯಾಗ್ನಿ ಪರಮಾತ್ಮ ರೂಪ ತ್ರಿತಯ ಮಾತ್ರ ಪಶ್ಚೋತ್ತರ ರೂಪ ಶಬ್ದೈ ತದ್ವಾಕ್ಯೆ ಜನಾರ್ದನ ಪ್ರಾಗುಕ್ತ ನಿರುಕ್ತ್ಯ ಅರಾದಿ ಸಂಸಾರಾದೇಹೇ ನೋ ಭಗವಾನ್ ಮುಖ್ಯತೆಯ ಉದಿತೋರ ಪ್ರಸಾರಮಿತ್ಯರ್ಥ. ತಪ್ಪೇನೇನಂತ ಎಲ್ಲಿದೆ? ಬಂದೆ, ಕರೆಕ್ಟ್. ಸಂಸಾರಾರ್ಧರೋ ಭಗವಾನ್ ಮುಖ್ಯತೆಯ ಉದಿ, ಅದು ಕರೆಕ್ಟ್. ಇದು ಭಾವ್ಯಮಿತ್ಯರ್ಥ. ಒಟ್ಟೇನಾಯ್ತು? ತದ್ವಿಷ್ಣು ಪರಮಂ ಪದಂ ಅಂತೇಳಿ ಅದನ್ನು ನೋಡಬೇಕು ಅಂತ ಹೇಳಿ ಹೇಳಿದರು. ಮತ್ತೆ ಅಲ್ಲಿ ಕೇಳಿದ 3 ವರದಲ್ಲಿ ಪಿತೃಸೋಮನಸ್ಯ ಒಂದು, ಸ್ವರ್ಗ್ಯಾಗ್ನಿ ಒಂದು, ಪರಮಾತ್ಮ ರೂಪ ತ್ರಿತಯ ಮಾತ್ರ ಪ್ರಶ್ನೋತ್ತರ ರೂಪ ಶಬ್ದೈ. ಪರಮಾತ್ಮನ ಕೇಳಬೇಕು ಅಂತ ಹೇಳಿದಾಗ ಅದನ್ನು ಮಹತಃ ಪರಂ ಅಂತ ಹೇಳಿದ್ರೆ ಅದು ಅವ್ಯಕ್ತ ತತ್ವ ಆಗಲಿಲ್ಲ, ಪರಮಾತ್ಮ ತತ್ವನೇ ಆಯ್ತು. ಅಲ್ಲಿ ಕಾಂಟೆಕ್ಸ್ಟ್ ಇರೋದೇ ಹಾಗೆ. 3 ಪ್ರಶ್ನೆಗಳು, ಜಾಸ್ತಿ ಪ್ರಶ್ನೆ ಇಲ್ಲ. 3 ಪ್ರಶ್ನೆಯಲ್ಲಿ ಒಂದು ಉತ್ತರ ಆಯಿತು, ಪಿತೃಸೋಮನಸ್ಯ ಆಗೋಯ್ತು, ಸ್ವರ್ಗ್ಯಾಗ್ನಿ ಆಗೋಯ್ತು. ಉಳಿದಿದ್ದೇನೋ ಪರಮಾತ್ಮ ಸ್ವರೂಪ. ಪರಮಾತ್ಮ ಸ್ವರೂಪ ಹೇಳ್ತಾ ಮಹತಃ ಪರಂ ಅಂತ ಹೇಳಿದಾಗ ಅದು ಪರಮಾತ್ಮನೇ ಆಗ್ಬೇಕು ಹೊರತು ಯಾರು ಆಗಾಗಿಲ್ಲ, ಲಕ್ಷ್ಮಿ ಆಗಲಿಲ್ಲ, ಅವ್ಯಕ್ತ ತತ್ವ ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು. ಕಥಂ ತರ್ಹಿ ಅವರತ್ವ ದುಃಖಿತ್ವಾದಿ ಅರ್ಥಕ ಪಂಚಮಾದಿ ಶಬ್ದೋದಿತತ್ವ ಉಪಪತ್ತಿ ಸರ್ವೇಶೇ ದೋಷೇ ಹರವಿಚತೋಪಿ ಶಬ್ದ ಈ ರೀತಿ. ಈಗ ವಿವಂತಗಳ ಏನೋ ಮಾಡ್ತಿದ್ದೀರಿ, ಇದಕ್ಕೆ ಹೇಳಿ ನೋಡ ಅಂತ ಹೇಗೆ ಹೇಳ್ತೀರಿ ಈಗ ಅಂತ ಕೇಳಿದ. ಏನೋ ಕಥಂ ತರ್ಹಿ, ಹಾಗಿದ್ರೆ ಅವರತ್ವ ದುಃಖಿತ್ವಾದಿ, ಅವರತ್ವ ಕಡಿಮೆಯಾಗಿರುವಿಕೆ, ದುಃಖಿತ್ವ ದುಃಖ ಹೊಂದಿರುವಿಕೆ ಇತ್ಯಾದಿ ಅರ್ಥ ಹೇಳ್ತಕ್ಕಂತಹ ಪಂಚಮ್ಯಾದಿ ಶಬ್ದೋದಿತ, ಪಂಚಮ್ಯಾದಿ ಅಂದ್ರೆ ಪಂಚವಿಭಕ್ತಿ ಮೊದಲಾದ ಶಬ್ದಗಳಿಂದ ಹೇಳಲ್ಪಟ್ಟಂತಹ ಮೃತ್ಯು ಮುಖಾತ್ರ ಮುಚ್ಚತೆ ಇದೆ. ಮೃತ್ಯು ಮುಖಾತ್ರ ವಿಷ್ಣುಪರ ಹೇಗೆ ಮಾಡ್ತೀರಿ ನೀವೀಗ? ಮೃತ್ಯು ಮುಖದಿಂದ ಅವನು ಮುಕ್ತಾರ್ಕತೆ ಇದನ್ನು ಬಿಟ್ಟು ಅಲ್ಲಿ ಹೋಗ್ತಾನೆ ಅಂತಾಯ್ತು. ಬಿಟ್ಟು ಹೋಗೋ ಪದಾರ್ಥ ವಿಷ್ಣು ಹೇಗಾಗುತ್ತೆ ಅಂತ ಒಂದು ಪ್ರಶ್ನೆ. ಈಗ ಅನೇಕ ರೀತಿಯಲ್ಲಿ ಇದನ್ನ ಹೇಳ್ತಾನೆ. ಈಗ ಇದು ಉಳಿದವರಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಆಚಾರ ಹೇಳ್ತಾರೆ. ಶಬ್ದ ಈ ರೀತಿ ಅದಕ್ಕೆ ಹೇಳ್ತಾರೆ, ಅದು ಕೂಡ ವಿಷ್ಣು ವಾಚಕನೇ. ಇದು ವಿಷ್ಣುವಿಗೆ ನೀವು ಯಾಕೆ ವಾಚಕ ಮಾಡಬಾರ್ದು, ದುಃಖಿ ಅಂತ ಯಾಕೆ ಮಾಡಬಾರ್ದು ಅಂದ್ರೆ ನಿರ್ದೋಷೆ. ಸರ್ವೇಶೆ ನಿರ್ದೋಷೆ ಹರವು ಅಂತ ಹೇಳಿದ ಮೇಲೆ ಸರ್ವೇಶನಿಗೆ ಅವರತ್ವ ಹೇಗೆ ಬರುತ್ತೆ? ಅವರತ್ವ ಇದ್ರೆ ಸರ್ವೇಶ ಹೇಗಾಗ್ತಾನೆ? ಇವನು ಜೂನಿಯರ್ ನಂಬೋದು ಹೈಯೆಸ್ಟ್ ಅಂಬೋದು, ಜೂನಿಯರ್ ಹೈಯೆಸ್ಟ್ ಹೇಗಾಗ್ತಾನೆ? ಗೊತ್ತಾಯ್ತಾ? ಅದು ಕಾಂಟ್ರಡಿಕ್ಷನ್. ಅದು ಜೊತೆಗೆ ದುಃಖಿತ್ವ, ವಿಷ್ಣು ದುಃಖಿತ್ವ ಎಲ್ಲಿಂದ ಬರಬೇಕು? ಸಾಧ್ಯನೇ ಇಲ್ಲ. ಹೀಗೆಲ್ಲ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಶಬ್ದ ಈ ರೀತಿ, ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ ಸಬದ್ಧ ಸದುಃಖಿ ಸ ಬಂಧಯತಿ ಸ ದುಃಖಯತಿ ಇತ್ಯಾದಿ ಶಬ್ದೈ ಸ್ವಾತಂತ್ರ್ಯಾದಿನ ನಿಮಿತ್ತೇನ. ಅದಕ್ಕೆ ಹೇಳ್ತಾರೆ ಅವು ಕೂಡ ವಿಷ್ಣುಧೀನನೇ, ವಿಷ್ಣುವಾಚಕವೇ ಆಗಿವೆ. ಮತ್ತು ಅವರತ್ವ ದುಃಖಿತ್ವ ಹೇಗಾಗುತ್ತೆ ಅಂದ್ರೆ ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ. ದುಃಖಿ ಶಬ್ದಕ್ಕೆ ಎರಡರ್ಥ, ದುಃಖವನ್ನು ಹೊಂದಿರುವವನು ಅಂತ ಒಂದು ವಿಷಯ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣಂ ಅನ್ನುವ ಕೆಲಸ ಹೇಳ್ತಾರೆ. ಎರಡಾಗಬೇಕು.
ಒಂದು ಸ್ವಾತಂತ್ರ್ಯ, ಒಂದು ತದ್ಗತತ್ವ ಅಂದ್ರೆ ಹೊಂದಿರುವಿಕೆ. ದುಃಖ ಹೊಂದಿರುವಿಕೆ ಅಂತದ್ದು ಒಂದರ್ಥ, ದುಃಖದ ಸ್ವಾಮಿ ಆಗಿರ್ಬೇಕೆ ಅಂತ ಇನ್ನೊಂದರ್ಥ. ದುಃಖವನ್ನು ಹೊಂದಿರುವಿಕೆ ಎಂಬ ಅರ್ಥ ದೇವರಿಗೆ ಕೊಡೋದಿಲ್ಲ, ಕರೆಕ್ಟೇ. ಅದು ದುಃಖದ ಸ್ವಾಮಿ ಆಗಿರ್ಬೇಕೆಂಬ ಪದ ಕೊಡುತ್ತೆ, ಆದ್ದರಿಂದ ಸರಿನೇ ಅಂತ ಹೇಳಿ. ಸಬದ್ಧ ಸದುಃಖಿ, ಅದೇ ದೃಷ್ಟಾಂತ ಹೇಳ್ತಾರೆ. ಧನಿ ಅಂತಿದೆ, ದುಃಖ ಇರೋನನ್ನ ದುಃಖಿ ಅಂತ ನಾವು ಕರೆದ್ರು ಕೂಡ ಅದು ಸ್ವಾತಂತ್ರ್ಯ ಇಲ್ಲ ಅವನಿಗೆ. ದುಃಖ ಹೊಂದವನಿಗೆ ದುಃಖದ ಮೇಲೆ ಸ್ವಾತಂತ್ರ್ಯ ಇದ್ದಿದ್ರೆ ಏನ್ ಮಾಡ್ತಿದ್ದ, ಅವನು ಓಡಿಸ್ಬಿಡ್ತಿದ್ದ. ಅಯ್ಯೋ ಐ ಹೆಲ್ಪ್ಲೆಸ್ ಅಂತ ಕೂಗ್ತಾನೆ. ದುಃಖ ಇದೆ, ಆದ್ರೆ ಅವನೇನಲ್ಲ ದುಃಖದ ಸ್ವಾಮಿಯಾಗಿ ದುಃಖಿ ಅಲ್ಲ, ದುಃಖಾನುಭವಿಯಾಗಿ ದುಃಖಿ ಆದ್ರೂ ಕೂಡ ದುಃಖ ಸ್ವಾಮಿಯಾಗಿ ದುಃಖಿ ಅಲ್ಲ. ಗೊತ್ತಾಯ್ತಾ? ಹೇಗೆ ಅಂತ ದೃಷ್ಟಾಂತ ಆಯ್ತು. ಒಬ್ರು ಶ್ರೀಮಂತ ಹೊರಟ್ಬಿಟ್ಟಿದ್ದಾರೆ, ಕ್ಯಾಶ್ ಬ್ಯಾಗ್ ಅವ್ರ ಕೈಲಿ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡಿದೆ, ಹೊತ್ಕೊಂಡ್ ಬರ್ತಾ ಇದ್ದಾರೆ, ಕೈ ಬೀಸ್ಕೊಂಡು ಹೋಗ್ತಾ ಇದ್ದಾರೆ. ಧನಿ ಶಬ್ದಕ್ಕೆ ಏನರ್ಥ? ಧನ ಉಳ್ಳವನು. ಈಗ ಧನಿ ಇವನು ಅವನು ಯಾರಪ್ಪ ಧನಿ? ಈಗ ಅವನೇ ಕೇಳ್ತಾರೆ, ಧನಿ ಎಲ್ಲಿಡಿಸ್ಲಿ ಅಂತ ಕೇಳ್ತಾರೆ. ಅವರೇ ಧನಿ ಎಲ್ಲಿಡಿಸ್ಲಿ ಬ್ಯಾಗಿನ ಅಂತ ಕೇಳ್ತಾರೆ. ಧನಿ ಅವನ ಹತ್ರ ಇದ್ರು ಕೂಡ ಏನಲ್ಲ, ಅವನು ಧನಿ ಅಲ್ಲ. ಇವ್ರ ಹತ್ರ ಧನ ಇಲ್ಲ ಇವ್ರ ಹತ್ರ, ಆದ್ರೂ ಕೂಡ ಏನವನು ಧನಿ. ಯಾಕೆ? ಧನ ಇರೋರು ಇವರ ಅಧೀನ, ಧನ ಇಟ್ಕೊಂಡವ್ನು ಯಾರ ಅಧೀನ? ಅವರ ಅಧೀನ. ಅವನೇ ಹೋಗ್ಬೋತ, ಯಾರ ಬಂದು ಕೇಳ್ತಾರೆ, ಅಯ್ಯೋ ಇದು ಕೊಡಪ್ಪ ನಂದಲ್ಲ ಅಂತ ತಕ್ಷಣ. ಅದು ದುಃಖ ಕೂಡ ಏನಲ್ಲ, ದುಃಖಕ್ಕೆ ನಮಗೆ ಸ್ವಾಮಿತ್ವ ಇಲ್ಲ. ಆದ್ರಿಂದ ದುಃಖಿ ಅನ್ನೋ ಶಬ್ದ ದುಃಖ ಸ್ವಾಮಿ ಅಂತ ಅರ್ಥ ಇಟ್ಕೊಂಡಾಗ ಯಾರನ್ನ ಹೇಳುತ್ತೆ? ವಿಷ್ಣುವಲ್ಲಿ. ಅದೇ ರೀತಿ ಅವರತ್ವ, ಅವರಿಗೆಲ್ಲ ಸ್ವಾಮಿ ಆದವರವನು ಪೂರೈತು. ಹೀಗಾಗಿ ಏನು ಸಮಸ್ಯೆನೇ ಇಲ್ಲ. ಇದೆಲ್ಲ ಫಿಲಾಲಜಿ, ಲಿಂಗ್ವಿಸ್ಟಿಕ್ಸ್ಗೆ ಹೊಸ ಕಾಂಟ್ರಿಬ್ಯೂಷನ್ ಇದೆ. ದಂಶಕೈಹಿ ಪದ ಪ್ರಯೋಗ ಬಾಹುಲ್ಯ, ಅದೇ ಅಂತ ಅದೇ ತಾನೆ. ಯದಧೀನೋ ಗುಣೋ ಯಸ್ಯ, ಯಾವ ಗುಣ ಯಾರಿಗೆ ಅಧೀನ ಆಗಿರುತ್ತೋ ಅವನಿಗೆ ಆ ಗುಣ ಹೊಂದಿರುವನು ಅಂತ ಕರೀತಾನೆ. ದುಃಖ ಅನ್ನೋ ಗುಣ ನಮ್ಮಲ್ಲಿದ್ದರೂ ಕೂಡ ನಮಗೆ ಅಧೀನವಾಗಿಲ್ಲ. ಆದ್ರಿಂದಾಗಿನೇ ದುಃಖ ಸ್ವಾಮಿತ್ವ ರೂಪ ದುಃಖಿತ್ವ ನಮಗಿಲ್ಲ. ದುಃಖಾನುಭವ ರೂಪಿತ್ವ ದುಃಖಿತ್ವ ಇದೆ ಹೊರತು ದುಃಖ ಸ್ವಾಮಿತ್ವ ರೂಪ ದುಃಖಿತ್ವ ಇಲ್ಲ. ಆ ದುಃಖಿತ್ವ ದೇವರಿಗಿದೆ. ಆದ್ರಿಂದ ಸರ್ವಶಬ್ದವಾಚ್ಯತ್ವ ಬಂತಲ್ಲ ಅದು ಏನ ಡಿಕ್ಷನರಿ ಅಭಿಧಾನ ಡಿಕ್ಷನರಿ ಇತ್ಯಾದಿ ಸವ ಇತ್ಯಾದಿ ಶಬ್ದೈ ಸ್ವಾತಂತ್ರ್ಯಾದಿ ಸಬದ್ಧ ಸ ದುಃಖಿ ಸ ಬಂಧಯತಿ ಸ ದುಃಖಯತಿ ಸ ಬಂಧಯತಿ ಅದಕ್ಕೆ ಬದ್ಧ, ದುಃಖಯತಿ ಅದಕ್ಕೆ ದುಃಖಿ. ಬಂಧನವನ್ನು ಉಂಟು ಮಾಡ್ತಾರಾದ್ರಿಂದಾಗಿ ದೇವರಿಗೆ ಏನಂತ ಹೆಸರಿದೆ? ಬದ್ಧ. ಅದೇ ರೀತಿ ಸ ದುಃಖಯತಿ ಎಂಬ ಕಾರಣದಿಂದ ಏನದು ದುಃಖಿ ಅಂತಿರೋದ್ರಿಂದ ಸಮಸ್ಯೆನೇ ಇಲ್ಲ. ಸ್ವಾತಂತ್ರ್ಯಾದಿನ ನಿಮಿತ್ತೇನ ತತ್ಸಬ್ದವಾಚ್ಯತ್ವ ಬೋಧಕೈ ಶಬ್ದೈರಿತ್ಯರ್ಥ. ಆಯಾ ಪದ ಹೇಳ್ತಕ್ಕಂತಹ ವಿಷಯ ಹೇಳ್ತಕ್ಕಂತಹ ಶಬ್ದಗಳಿಂದ ಕೂಡ ವಿಷ್ಣುವೇ ವಾಚ್ಯನಾಗಿದ್ದಾನೆ. ವಿಷ್ಣು ಅವರತ್ವಾದ್ಯಭಾವೇಪಿ ಅನ್ಯಗತ ಅವರತ್ವಾದಿಕಂ ಪ್ರತಿ ಸ್ವಾತಂತ್ರ್ಯಾತ್. ವಿಷ್ಣುವಿನ ಅವರತ್ವ ಇಲ್ಲದ ಹೋದರೂ ಕೂಡ ಅವರತ್ವ ಯಾರಿಗಿದೆ? ಅವರ ಸ್ವಾಮಿತ್ವ ಈತನಿಗಿರೋದ್ರಿಂದ ಅವನನ್ನು ಅವರ ಅಂತ ಕರೀತಾರೆ. ಜಯೀತಿ ಶಬ್ದೇನ ರಾಜೇವ ಪಂಚಮ್ಯಾದಿ ಶಬ್ದೇ ರುಜಿತ ಇತಿ ಭಾವ. ಜಯಿ, ಇವತ್ತು ರಾಜ ಯುದ್ಧಕ್ಕೆ ಹೋಗಿಲ್ಲ, ಸೈನಿಕರು ಯುದ್ಧಕ್ಕೆ ಹೋಗಿದ್ರು, ರಿಪೋರ್ಟ್ ಬಂತು ಗೆದ್ದಿವಿ ಅಂತ ಹೇಳ್ಬಿಟ್ಟು. ಅವನು ಸೈನಿಕ ಮಾಡ್ತಾರೆ, ರಾಜ ಗೆದ್ದ, ಸೈನಿಕರು ಗೆದ್ದ, ರಾಜ ಗೆದ್ದ ಮೂರು. ಅದೇ ರೀತಿ ಸೈನ್ಯ ಸೋತ್ಬಿಡ್ತೀವಿ, ಹೋಗೇ ಇಲ್ಲ, ರಾಜ ಸೋತ, ಹೋಗೇ ಇಲ್ಲ. ಅವರು ಸೋತ ಅನ್ನೋ ಶಬ್ದ ಯಾರಿಗೆ ಬಂತು? ಸೈನಿಕ ಇವರಿಗೆ ಸೋತ ಅಂತ ಹೆಸರು ಬಂತು. ಸೊ ಗೆಲುವು ಸೋಲುಗಳೆಲ್ಲ ಸ್ವಾಮಿ ಹಾಗೋ ಹಾಗೆ ಎಲ್ಲ ಕೆಟ್ಟ ಪದ ಒಳ್ಳೆ ಪದ ಅರ್ಥದ ಸ್ವಾತಂತ್ರ್ಯ ಇರೋ ದೇವರಲ್ಲಿ. ಆದ್ರಿಂದಾಗಿನೇ ಆ ಅರ್ಥದಲ್ಲಿ ಎಲ್ಲಾ ಶಬ್ದಗಳು ಕೂಡ ಪರಮ ಮುಖ್ಯದಿಂದ ಮುಖ್ಯ ವೃತ್ತಿಯಿಂದ ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ. ರಾಜೇವ ಇದೊಂದು ಸಿಂಪಲ್, ಅದು ಬಾಡಿಗೆ ಮನೆಯಲ್ಲಿ ಇದ್ದಾನೆ. ಈಗ ನನ್ನ ಮನೆ ಅಲ್ಲ ಅಂತ ಹೇಳ್ತಾನೆ, ವಾಸ ಮಾಡ್ತಾ ಇದ್ದಾನೆ, ನನ್ನ ಮನೆ ಅಲ್ಲ. ಇನ್ನೊಬ್ಬನ ವಾಸ ಮಾಡಿ ಎಲ್ಲೋ ಇದ್ದಾನೆ, ಬೇರೆ ಕಂಟ್ರಿಯಲ್ಲಿ ಇದ್ಬಿಟ್ಟಿದ್ದಾರೆ, ಅದು ನನ್ನ ಮನೆ ಅಂತ ಹೇಳ್ತಾನೆ. ನನ್ನ ಮನೆ, ವಾಸ ಮಾಡೋ ಮನೆ ಅಲ್ಲ, ಏನದು ತನ್ನ ಅಧೀನದಲ್ಲಿರ್ತಕ್ಕಂಥ ಮನೆ. ಇವೆಲ್ಲ ಲೋಕದಲ್ಲೇ ಗೊತ್ತಿರೋದು. ಇದು ಅಪ್ಲೈ ಮಾಡ್ಕೊಂಡ್ರೆ ಎಂಥ ಕೆಟ್ಟ ಶಬ್ದ ಕೂಡ ಯಾರನ್ನು ಹೇಳುತ್ತೆ? ವಿಷ್ಣು ಸ್ಯಾನಿಟರಿ ಇಂಜಿನಿಯರ್, ಸ್ಯಾನಿಟರಿ ಕ್ಲೀನ್ ಮಾಡ್ತಾನೆ, ಹೋಗ್ಬಿಟ್ಟು ಅವನು ಏನ್ ಮಾಡ್ತಾನೆ? ಕ್ಲೀನ್ ಮಾಡಿಸ್ತಾನೆ ಅಷ್ಟೇ ಹೊರತು ಅವ್ನು ಕ್ಲೀನ್ ಮಾಡೋದಿಲ್ಲ. ಅವನು ಗೊತ್ತಾಯ್ತಾ? ಮಾಡೋದ್ರಿಂದ ಯಾರು ಒಪ್ಪಿಟ್ಟು ಎಜುಕೇಶನ್ ಹಾಕ್ಬೇಕು ಅದಕ್ಕೆ, ಗೊತ್ತಾಯ್ತಾ? ಅದು ಕರೆಯೋದೇನಂತ ಅವ್ರನ್ನ ಆ ರೀತಿ ಕರೆದ್ರೆ ಅವನು ಒಡೆತಾನೆ ಹೇಳೋದೇ ಹೊರತು ಅವನು ಅದರಲ್ಲಿ ಮುಡಿಗೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ನನು ಅಥಾಪಿ ನ ವಿಷ್ಣೋ ಸರ್ವಶಬ್ದವಾಚ್ಯತ್ವ ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಇತ್ಯಾದೌ ಕಾಲ ಕರ್ಮ ಕ್ರಮಾಧಿಕಾರಿ ಫಲಾದಿ ವಾಚಕ ಶಬ್ದಾನಾಂ ವಿಷ್ಣುವಾಚಕತ್ವ ವಿಷ್ಣುವಾಚಿತ್ವ ಯೋಗಾತ್ ಇತ್ಯತಃ ಪ್ರಾಪ್ತಂ ಜ್ಯೋತಿರುಪಕ್ರಮಾದಿತ್ಯಾದಿ ಸೂತ್ರದ್ವಯಂ. ತದರ್ಥಃ
ಕರ್ಮವಾಚ್ಯೈಶ್ಚ ವಾಚ್ಯ ಏಕೋ ಜನಾರ್ದನ ಅಂತ ಮುಂದೆ ವಾಚ್ಯ ಇತಿ ನಾನು ಅಥಾಪಿ ನ ವಿಷ್ಣೋ ಸರ್ವಶಬ್ದ ವಾಚ್ಯತ್ವ ಆಯ್ತು. ಇದಕ್ಕೇನು ಹೇಳಿದ್ರಿ, ಇನ್ನೂ ಕೆಲವು ಶಬ್ದ ಇದೆ ವಿಷ್ಣು ಪರಮಾಣಕ್ಕೆ ಬರೋದಿಲ್ಲ. ಏನಂತ ಇದೆ? ವಸಂತೆ ವಸಂತೆ ಜ್ಯೋತಿಷಾ ಯಜೇತ. ಪ್ರತಿ ವಸಂತೆ ವಸಂತೆ ದಿನೇ ದಿನೇ ಪ್ರತಿದಿನ ವಸಂತೆ ವಸಂತೆ ಪ್ರತಿ ವಸಂತ ಮಾಸದಲ್ಲಿ ಜ್ಯೋತಿಷೋ ಯಜೇತ ಜ್ಯೋತಿಷ್ಠೋಮ ಯಜ್ಞವನ್ನು ಮಾಡಬೇಕು. ಜ್ಯೋತಿಷ್ಠೋಮ ಯಜ್ಞವನ್ನು ಮಾಡಬೇಕು ಅಂತಿದೆ. ಇಲ್ಲಿ ವಸಂತೆ ವಸಂತೆ ಎಂಬುದು ಏನದು? ಕಾಲವಾಚಕ. ಕಾಲವಾಚಕ ವಸ್ತು ಪದ ವಿಷ್ಣುವಾಚಕ ಹೇಗಾಗುತ್ತೆ? ಮತ್ತೆ ಜ್ಯೋತಿಷ ಅಂತಿದೆ, ಅದೊಂದು ಕರ್ಮ, ಅದು ಕರ್ಮವಾಚಕ. ಗೊತ್ತಾಯ್ತಾ? ಯಜೇತ ಎಂಬುದೇನದು? ಕ್ರಿಯಾವಾಚಕ. ಅಂದಮೇಲೆ ಇವೆಲ್ಲ ಆಡಿತ ವಾಕ್ಯಕ್ಕೆ ಅರ್ಥನೇ ಆಗೋದಿಲ್ವಲ್ಲ, ವಿಷ್ಣು ಪರ ಹೇಗಾಗತ್ತೆ? ಇತ್ಯಾದು ಕಾಲ, ಕರ್ಮ, ಕ್ರಮ, ಅಧಿಕಾರಿ, ಫಲ. ಮತ್ತೆ ಇಂಥವನು ಮಾಡಬೇಕು ಅಂತ ಹೇಳಿದಾಗ ಕರ್ಮಕ್ಕೆ ಎಲಿಜಿಬಲ್ ಆದವನವನು, ಈತಲ್ಲ. ಅಧಿಕಾರಿ BSc ಯಾವ್ದಾದ್ರು MSc ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ BSc ಎಂಬುದೇನು? ಅಧಿಕಾರ, ಅದು ಅರ್ಹತೆ. ಹೀಗೆಲ್ಲ ಇದೆ. ಇತ್ಯಾದಿ ಫಲ ಏನು ಸಿಗುತ್ತಲ್ಲ? ಜ್ಯೋತಿಷ್ಠೋವೇನ ಸ್ವರ್ಗ ಕಾಮೋ ವೇದೇತ, ಸ್ವರ್ಗದ ಫಲ ಸಿಗುತ್ತಲ್ಲ, ಆ ಫಲ ವಿಷ್ಣು ಹೇಗಾಗತ್ತೆ? ಈ ರೀತಿ ಎಲ್ಲ ಪ್ರಶ್ನೆ ಮಾಡಿದ. ಫಲಾದಿ ವಾಚಕ ಶಬ್ದಾನಾಂ ವಿಷ್ಣುವಾಚಿತ್ವ ಯೋಗಾದಿತ್ಯತಃ ವಿಷ್ಣುವಾಚಿ ಆಗ ಚಾನ್ಸಸ್ಸೇ ಇಲ್ವಾ ಅಂತ ಹೇಳ್ತಾರೆ. ಪ್ರಾಪ್ತಂ ಜ್ಯೋತಿರುಪಕ್ರಮಾದಿತ್ಯಾದಿ ಸೂತ್ರದ್ವಯಂ, ಎರಡು ಸೂತ್ರಗಳು, ಜ್ಯೋತಿ ಉಪಕ್ರಮಾದಿತ್ಯಾದಿ. ಅದಕ್ಕೆ ಅವೆಲ್ಲರೂ ಕೂಡ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಕರ್ಮ ವಾಚ್ಯೈತ್ಯ ಪೂರ್ವದರ್ಶಂಗ ಪಾಧಾನ್ಯಾದುಕ್ತ ವಕ್ಷ್ಯಮಾಣ ಸರ್ವಶಬ್ದಾನಾಂ ಉಪಲಕ್ಷಣತ್ವೇನ ಕರ್ಮೋಕ್ತಿ. ಆಚಾರ್ಯ ಆಕ್ಚುಲಿ ಏನೇನು ಬಂತಲ್ಲಿ? ಕರ್ಮವಾಚಕ, ಕಾಲವಾಚಕ, ಕ್ರಮವಾಚಕ, ಅಧಿಕಾರವಾಚಕ, ಫಲವಾಚಕ ಇಷ್ಟೆಲ್ಲ ಬಂದರೂ ಕೂಡ ಆಚಾರ್ಯ ಒಂದೇ ಹೇಳಿದ್ರು, ಕರ್ಮವಾಚ್ಯ. ಉಳಿದೆಲ್ಲ ಏನದು? ಉಪಲಕ್ಷಣ, ಅಂಡರ್ಸ್ಟುಡ್ ಅಂತ ಅರ್ಥ. ಉಪಲಕ್ಷಣತ್ವೇನ ಕರ್ಮೋಕ್ತಿ ಹೇಳಿಲ್ಲ. ಬೆಕ್ಕು ಬಂದ್ರೆ ನೋಡ್ಕೊ ಅಂತ ಹೇಳಿದ್ರೆ ಬೆಕ್ಕು ಮಾತ್ರ ಬರಬೇಕು ಅಂತಲ್ಲ, ಬೆಕ್ಕು ಬದಲಾದ ಆ ಬೆಣ್ಣೆ ಬಾಯಾಕ ಯಾವ ಪದಾರ್ಥ ಬಂದ್ರು ವಸ್ತು ಕೂಡ ಹೇಳಬೇಕು. ಅಥವಾ ಮತ್ತೆ ಅದನ್ನ ಯಾಕೆ ಹೇಳಲಿಲ್ಲ, ಇದನ್ನ ಯಾಕೆ ಹೇಳಿದ್ರು ಬಿಟ್ಬಿಡಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಪ್ರಧಾನವಾದ ಹೇಳಿದಾಗ ಅಪ್ರಮಾದ ಮದೇನೋ ಉಪಲಕ್ಷಿತ. ಬೆಕ್ಕು ಸಾಮಾನ್ಯ ಬರೋ ಸಂಭವ ಜಾಸ್ತಿ ಆದ್ರೆ ಹೇಳಬೇಕು. ಇಲಿ, ಬೆಕ್ಕು ಬದಲಾದ ಅನೇಕ ಪ್ರಾಣಿಗಳಲ್ಲಿ ಮುಂಗುಸಿ ಬಂದಿತ್ತು ನೋಡ್ಕೊ ಅಂತ ಹೇಳ್ಬೋದು, ಅಥವಾ ಕಳ್ಳನೇ ಬಂದ್ರು ಬರ್ಬೋದು. ಅದರಲ್ಲಿ ಯಾಕೆ ಹೇಳೋದಿಲ್ಲ ಅಂದ್ರೆ ಮೊದಲು ಬರೋ ಕಣ್ಣು ಹಾಕುವ ಪದಾರ್ಥ ಯಾವುದು? ಮುಖ್ಯವಾಗಿ ಬೆಕ್ಕಾದ್ರೆ ಅದನ್ನ ಹೇಳ್ತಾರೆ. ಉಳಿದು ಉಪಲಕ್ಷಣ ಮಾಡಬೇಕು. ಪ್ರಧಾನ ಲಕ್ಷಣ ಉಳಿದೆಲ್ಲ ಉಪಲಕ್ಷಣ ಮಾಡ್ಕೋಬೇಕು. ಕರ್ಮವಾಚ್ಯಂ ಪ್ರಾಧಾನ್ಯಾದುಕ್ತ ವಕ್ಷ್ಯಮಾಣ ಸರ್ವಶಬ್ದಾನಾಂ ಉಪಲಕ್ಷಣತ್ವೇನ ಕರ್ಮೋಕ್ತಿ. ಕರ್ಮವಾಚ್ಯಂ ಯೇ ಶಾಂತೆ ತೈಹಿ ಕರ್ಮವಾಚ್ಯೈತ್ಯ. ಕರ್ಮವಾಚ್ಯ ಅಂತ ಹೇಗೆ ಬಿಡಿಸ್ಕೋಬೇಕದನ್ನ? ಕರ್ಮವಾಚ್ಯಂ ಯೇ ಶಾಂತೆ, ಕರ್ಮವೇ ವಾಚ್ಯವಾಗಿ ಹೊಂದಿರತಕ್ಕಂತಹ ಶಬ್ದಗಳು ಕರ್ಮವಾಚ್ಯ ಶಬ್ದಗಳು ಅಂತ ಅರ್ಥ. ನ ಕೇವಲಂ ತರತಮ ಭಾವ ಭಾವ ಆಪನ್ನಾರ್ಥವಾಚಕ ಈ ರೀತಿ ಅರ್ಥ. ಕೇವಲ ತರತಮ ಭಾವ ಆಪನ್ನ ಅರ್ಥವಾಚಕೈ, ತಾರತಮ್ಯವನ್ನು ಹೊಂದಿರತಕ್ಕಂಥ ಪದಗಳು ಅಷ್ಟೇ ಅಲ್ಲ, ಈ ಕರ್ಮವನ್ನು ಹೇಳೋ ಪದಗಳು ಕೂಡ. ಉದಾಹರಣೆಗೆ ಇಂದ್ರಿಯೇಭ್ಯ ಪರ ಅರ್ಥ, ಅರ್ಥೇಭ್ಯ ಪರಂ ಮನಃ, ಮನಸ್ಸಸ್ತು ಪರ ಬುದ್ಧಿ, ಬುದ್ಧಿ. ಇಲ್ಲಿ ತಾರತಮ್ಯ ಹೇಳ್ತಾ ಇದೆ. ಈಗ ಇಂದ್ರಿಯ ಶಬ್ದಕ್ಕೂ ನಾರಾಯಣ ಅಂತ ಅರ್ಥ ಹೇಳಿ, ಇಂದ್ರಿಯ ಪರ ಅರ್ಥ ಅಂತ ಅರ್ಥ ನಾರಾಯಣ ಅಂತ ಹೇಳಿದ್ರೆ ಇಂದ್ರಿಯಕ್ಕಿಂತ ಅರ್ಥ ದೊಡ್ಡದು, ಹೌದಲ್ಲೋ? ಸೊ ಇಂದ್ರಿಯಕ್ಕಿಂತ ಅರ್ಥ ದೊಡ್ಡದು ಅನ್ನೋ ಪದದಲ್ಲಿ ಇಂದ್ರಿಯ ಶಬ್ದವಾಚ್ಯನಾದ ಪರಮಾತ್ಮ, ಅರ್ಥ ಶಬ್ದವಾಚ್ಯವಾದ ಪರ ದೊಡ್ಡದು ಅಂತ ಅರ್ಥ ಮಾಡ್ತೀರಾ? ಪರಮಾತ್ಮನಲ್ಲಿ ಏನಿಲ್ಲ, ತಾರತಮ್ಯ ಇಲ್ಲ. ಇಲ್ಲಿ ತಾರತಮ್ಯ ಇದೆ. ಸೊ ತಾರತಮ್ಯ ವಾಚಕವಾದ ಶಬ್ದಗಳನ್ನ ವಿಷ್ಣು ಸರ್ವೋತ್ತಮ ಅಂತ ಪರ ಹೇಗೆ ಮಾಡ್ತೀರಿ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ, ಅಲ್ಲಿ ದೇವರಿದ್ದ ಇಲ್ಲಿ ದೇವರಿದ್ದಾರೆ ಅಂತ ಅರ್ಥನೇ ಹೊರತು ಏನಲ್ಲ ಅದು ತಾರತಮ್ಯ ದೇವರಿಗೆ ಅಪ್ಲೈ ಅಲ್ಲ. ತಾರತಮ್ಯ ವಸ್ತು ವಿದ್ಯಾವನಿಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತೀನಿ. ವಿದ್ಯಾವನಿಯ ಸಂಪನ್ನ ಬ್ರಾಹ್ಮಣ, ಗೋ, ಹಸು, ಆನೆ ಇತ್ಯಾದಿಗಳಲ್ಲಿ ದೇವರನ್ನ ಆರಾಧನೆ ಮಾಡೋದ್ರೆ ಆ ಅಧಿಷ್ಠಾನದಲ್ಲಿ ತಾರತಮ್ಯ ಇದೆ ಹೊರತು ಯಾರಲ್ಲಿ ತಾರತಮ್ಯ ಇಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಧಿಷ್ಠಾನದಲ್ಲಿ ತಾರತಮ್ಯ ಇದೆ ಹೊರತು ವಿಷ್ಣುವಿನಲ್ಲಿ ತಾರತಮ್ಯ ಇಲ್ಲ. ಇಂದ್ರಿಯ ಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ, ಆದ್ರೆ ಇಂದ್ರಿಯಾವ್ಯಾನಿ ದೇವತೆ ಅಂತ ಅರ್ಥನೂ ಇದೆ. ಆಗ ಅವರೊಳಗಿರ್ತಕ್ಕಂಥ ಭಗವದ್ ರೂಪ ಉಳಿದ ಅರ್ಥಾದಿಗಳಿರ್ತಕ್ಕಂಥ ಭಗವದ್ ರೂಪಗಳಿಗೆ ಭೇದ ಇಲ್ಲ. ಆದರೆ ಆ ಅಧಿಕರಣಗಳಿಗೆ ಮಾತ್ರ ಏನಿದೆ, ಭೇದ ಇದೆ. ಕರ್ಮ ತದಂಗ ಕರ್ಮ ತದಂಗ ತತ್ಕ್ರಮ ದೇಶ ಕಾಲ ಅಧಿಕಾರ್ಯಾದಿ ವಾಚಕೈ ಅನ್ನೈ ಅನ್ಯತ್ರ ನಿಯತೈ ಅಪಿ ಬಿಟ್ಟೋಗಿದೆ. ಪಿ ಬಿದ್ದೆ ಬಿಂಟಾಗಿಲ್ಲ ಇದರಲ್ಲಿ. ತರತಮ ಭಾವ ಅದೇ ರೀತಿನೇ ಕರ್ಮ ತದಂಗ ಕರ್ಮ ಕರ್ಮಾಂಗ. ಉದಾಹರಣೆಗೆ ಆಚಮ್ಯ ಅಂದ್ಬಿಟ್ರು. ಆಚಮ್ಯ ವಿಷ್ಣುವಾಚಕನ ಹೌದು ಅಂತ ಹೇಳ್ತಾರೆ. ವಿಷ್ಣುವಾಚಕ ಕ್ರಿಯಾವಾಚಕವಾಗಿ
ಮುಂದೆ ಓದಿ ಹೇಳ್ಕೊತಾ ಹೋಗ್ತೀವಿ. ಪ್ರತಿಯೊಂದು ಪದ ವಿಷ್ಣು ಪದ ಮಾಡಿದಾಗ ವಿಷ್ಣು ಸಹಸ್ರನಾಮಾವಳಿ ಆಗುತ್ತೆ ಅಷ್ಟೇ ಹೊರತು ಅದೇನು ಬೇರೆ ಆಗೋದಿಲ್ಲ. ಅನ್ಯತ್ರ ನಿಯತೈಹಿ ಮೇಲ್ನೋಟಕ್ಕೆ ಇವೆಲ್ಲ ಏನು ಕರ್ಮ, ತದಂಗ, ಸತ್ಕ್ರಮ, ಸಂಧ್ಯಾ ಆಚರಣೆ ಮಾಡಿದ್ರು ಪ್ರಾಣಾಯಾಮ, ಅದಾದ್ಮೇಲೆ ಸಂಕಲ್ಪ, ಸಂಧ್ಯಾ ಆದ್ಮೇಲೆ ಇದರಲ್ಲಿ ಅರ್ಘ್ಯದೊಳಗೆ ಜಪ ಆದ್ಮೇಲೆ ಮುಖಸ್ಥಾನ, ಕ್ರಮ ಇದೆ. ಈಗ ಆ ಕ್ರಮವೂ ಕೂಡ ಏನದು ವಿಷ್ಣುವಾಚಕನೇ. ಗೊತ್ತಾಯ್ತಾ? ಕ್ರಮ ಎಂಬುದು ಕರ್ಮಕ್ರಮ ಒಂದು, ಒಳಗಿರ್ತಕ್ಕಂಥ ಭಗವದ್ ತಿಳ್ಕೊಳ್ಳೋ ದೃಷ್ಟಿಯಿಂದ ಆ ಕ್ರಮ ಇದ್ದೇ ಇದೆ. ಆಮೇಲೆ ದೇಶ, ಭರತವರ್ಷೆ ಭರತಖಂಡೆ ಅಂತ ಹೇಳಿದ್ವಿ, ಇದು ಇದು ವಿಷ್ಣುವಾಚಕನೇ. ಭರತವರ್ಷೆ ಭರತಖಂಡೆ ಒಂದರ್ಥದಲ್ಲಿ ಕರ್ಮ ಹೇಳ್ತಾ ಹೋಗುತ್ತದು, ಅತಿ ಮುಖ್ಯ ಅರ್ಥದಲ್ಲಿ ಏನ್ ಹೇಳುತ್ತದೋ ವಿಷ್ಣುವನ್ನೇ ಹೇಳ್ತಾ ಇದೆ. ಅದೇ ರೀತಿ ಕಾಲ, ಏನ್ ಕಾಲ? ವಿಳಂಬ ನವ ಸಂವತ್ಸರ, ಉತ್ತರಾಯಣ, ಇದೆಲ್ಲ ಇರೋದು ಕಾಲ, ಅದು ಕೂಡ ವಿಷ್ಣುವಾಚಕ. ಉತ್ತರಾಯಣ ಶಬ್ದ ವಿಷ್ಣುವಾಚಕನೇ. ಹೌದೌದು ಹೌದು ಎಲ್ಲ ಏನೇ ಬಂದಿರಲಿ ಪದದಲ್ಲಿ ಎರಡು ವಿಧ, ಬರೀ ಧ್ವನಿ ಆಗ್ಬೋದು, ವರ್ಣ ಆಗ್ಬೋದು, ಏನೇ ತಗೊಂಡ್ರು ಕೂಡ ವಿಷ್ಣುವಾಚಕನೇ ಆಗಿದೆ. ಅದಕ್ಕೆ ಸುಲಭವಾದ ಕಾರಣ ಕೊಟ್ಟು ಸ್ವಾಮಿತ್ವ ಅಂತ ಇಟ್ಕೊಂಡ್ಬಿಟ್ಟಾಗ ಸಮಸ್ಯೆನೇ ಇಲ್ಲ. ಏನ್ ಹೇಳಿದ್ರು ಮಠದಲ್ಲಿ ಹೋದ್ರು, ಪರಕೆ ಯಾರ್ದು? ಪರಕೆ ಮಠದ್ದು ಅಂತ ಹೇಳಿದ್ರು. ಅದೇ ಪರಕೆ ಮಠದ್ದು ಏನರ್ಥ ನೋಡೋದಕ್ಕೆ ಅದ್ರ ಬರೆದು ಬಿಟ್ಟಿರ್ತಾರೆ ಎಷ್ಟೋ ಸಲ, SRM ರಾಘವೇಂದ್ರ ಸ್ವಾಮಿ ಮಠ ಅಂತೇಳಿ. ಇದು ಪರಕೆ ರಾಘವೇಂದ್ರ ಸ್ವಾಮಿ ಮಠ, ಅದಕ್ಕೆ ನಮಸ್ಕಾರ ಮಾಡಿ ಯಾವ್ದೋ ಬಂದರೆ ರಾಷ್ಟ್ರಗಳ ಹೋಗ್ಬಿಟ್ಟಾಕಡೆ. ಅದಕ್ಕೆ ಏನ್ ಹೇಳ್ತಾರೆ, ಇದು ಮಠಕ್ಕೆ ಸೇರಿದ್ದು. ಸ್ಟಾಕ್ ಎಲ್ಲಾ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಏನಾಗ್ತಾರೆ, ಅವರು ಸ್ಟಾಕ್ ತಗೋಬೇಕಾದ್ರೆ ನಂಬರ್ ಎಂಟ್ರಿ ಮಾಡಿ ಸೀಲ್ ಆಗ್ತಾ ಹೋಗ್ತಾರೆ. ಮೇಲ್ನೋಟಕ್ಕೆ ಅದು ಏನಂತ ಬರೀಬೇಕು ನಿಮ್ಮ ಪ್ರಕಾರ? ಅದ್ರ ಮೇಲೆ ಈ ಟೇಬಲ್ಲು ಇಂಥ ಮಠಕ್ಕೆ ಈ ಕಾಲಕ್ಕೆ ಸೇರಿದ್ದು ಅಂತ ಬರೀಬೇಕು. ಇದು ಇಷ್ಟು ದೊಡ್ಡದಾಗಿ ಬಿಡುತ್ತಾಗ ಏನ್ ಸಾಕದಕ್ಕೆ? ಲೆಟರ್ ಕೂಡ ಹಿಂದೆಲ್ಲ ಬರೀತಿದ್ರು, ಇಂಥ ಊರಲ್ಲಿರ್ತಕ್ಕಂಥ ಈ ಬಡಾವಣೆ, ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ಇವರಿಗೆ ಪತ್ರವನ್ನು ತಲುಪಿಸತಕ್ಕದ್ದು. ಗೊತ್ತಾಯ್ತಾ? ಈಗಿಲ್ಲ, ಟು ಫಸ್ಟ್ ಅದು ಬಂದ್ಬಿಡುತ್ತೆ. ಮತ್ತೆ ಫಸ್ಟ್ ಅವ್ರ ಹೆಸರು ಇದು ಅಷ್ಟೇ. ಅದು ನಿಮ್ಮ ಪ್ರಕಾರ ಏನ್ ಬರೀಬೇಕು? ಇದು ಟು ಇವರಿಗೆ ಅಂತ ತಾನೆ, ಇವರಿಗೆ ತಲುಪಿಸತಕ್ಕದ್ದು ಅಂತ ಮುಂದೆ ಬರೆಯೋದಿಲ್ಲ. ಯಾತಕ್ಕೆ? ಯಾವಾಗ ಎಕಾನಮಿ ಮಾಡ್ತಾ ಒಂದು ಹೊರತು ಏನಾಗುತ್ತಾಗ ಅದೆಲ್ಲ ಬರೀ ಇದರಲ್ಲಿ ಯಾಕೆ ಬರೀತೀರಿ ಅಂತ ಅವನ್ನ ಕೇಳಿಬೇಕಾದ್ರೆ, ಸುಮ್ಮನೆ ಬರೀರಿ ಹೆಸರು ಅದರಲ್ಲಿ ಯಾಕೆ ಬರೀತೀರಿ? ಇವರಿಗೆ ತಲುಪಿಸ್ತಕ್ಕದ್ದು ಯಾಕೆ ಬರೀತೀರಿ? ಇವರಿಗೆ ಬರೀ ಸಾಕಷ್ಟೇ. ಶಾರ್ಟನ್ ಮಾಡ್ತಾ ಹೋದಂತ ಹಾಗಾಗುತ್ತೆ. ಕೆಲವು ಸತ್ತೆ ಶಾರ್ಟನ್ ಮಾಡಿ ಹೇಳಿರ್ತಾರೆ, ಕೆಲವು ಸತ್ತೆ ಎಕ್ಸ್ಪಾಂಡ್ ಮಾಡಿ ಹೇಳಿರ್ತಾರೆ ಶಾಸ್ತ್ರದಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನಿನ್ ಪ್ರಕಾರ ಅರ್ಥ ಮಾಡ್ಕೊಂಡ್ರೆ ಅಪಾಯ ಆಗತ್ತೆ. ಪೋಸ್ಟ್ ಕಾರ್ಡ್ ಅಂತ ಬರೀತಾರೆ, ರಾಮಮೂರ್ತಿ ಬರೆದು ಬಿಟ್ರು. ಅರೆ ಈ ಪೇಪರ್ ರಾಮಮೂರ್ತಿನಾ ಅಂತ ಕೂತ್ಕೊಂಡ್ರೆ, ಕಾವ್ಯ ರಾಮಮೂರ್ತಿ ಬರೆದ್ಬಿಟ್ಟಿದ್ದಾರೆ ರಾಮಮೂರ್ತಿ ಅಂತೇಳಿ. ಪೋಸ್ಟ್ ಕಾರ್ಡ್ ರೂಪ ತಗೊಂಡ್ಬಿಟ್ಟ ಅವನೀಗ ಅಂತ ನೋಡ್ತಾರ. ಏನೋ ರಾಮಮೂರ್ತಿಗೆ ಸರಿಯಬೇಕಾದದ್ದು ಅಂತ ಅರ್ಥ. ಕೆಲವು ಟೂ ಅಂತಲೂ ಬರೆಯೋದಿಲ್ಲ. ಅಲ್ಲಿ ಆ ಕಾಲಮ್ಗೆ ಏನರ್ಥ? ಆ ಕಾಲಮ್ ಇರೋದೇ ಟೂ ಬರೀಲಿಕ್ಕೆ. ಟೂ ಬರೀದೆ ಹೋದ್ರು ಕೂಡ ಇರೋದು ಅಂಡರ್ಸ್ಟುಡ್. ತಿಳಿತಾ? ಫ್ರಮ್ ಕಾಲಮ್ನಲ್ಲಿ ಫ್ರಮ್ ಬರೀದೆ ಹೋದ್ರು ಫ್ರಮ್ಮೆ, ಟೂ ಕಾಲಮ್ ಟೂ ಬರೀದೆ ಹೋದ್ರು ಟೂನೇ. ಇಷ್ಟ್ರ ಮಟ್ಟಿಗೆ ಅದು ಎಫೆಕ್ಟಿವ್. ಇನ್ನು ತಮಾಷೆ ಅಂದ್ರೆ ವರ್ಡ್ಸ್ ಅಲ್ಲಿ ಎಕಾನಮಿ ಇದೆ, ಕ್ಲಾರಿಟಿ ಜಾಸ್ತಿ ಇದೆ. ಮತ್ತೆ ಅರ್ಥ ಆಯ್ತಾ? ನಾವೇನ್ ಮಾಡ್ತೀವಿ, ತಲುಪಿಸತಕ್ಕಂಥ ಬೋರ್ಡ್ ಕ್ಲಿಯರ್ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಬೋರ್ಡ್ ಕಾಂಪ್ಯಾಕ್ಟ್, ಬೋರ್ಡ್ ಎಫೆಕ್ಟಿವ್. ಬರೀ ಊರ ಹೆಸರು ಬರೆದವರು ಪಿನ್ ಕೋಡ್ ಹಾಕ್ಬಿಡಿ, ಎಲ್ಲ ಬಂದ್ಬಿಡುತ್ತೆ. ಡಿಸ್ಟ್ರಿಕ್ಟ್ ಕವರ್ ಆಗಿಬಿಡ್ತಾರೆ. ಇಲ್ಲೆಲ್ಲ ಬರೀಬೇಕು, ಊರ ಹೆಸರು, ತಾಲೂಕು, ಡಿಸ್ಟ್ರಿಕ್ಟ್ ಹಾಕ್ಬೇಕಾಗಿಲ್ಲ. ಪಿನ್ ಕೋಡ್ ಅಲ್ಲಿ ಏನಾಗುತ್ತೆ, ಸ್ಟೇಟ್ ಸಮೇತ ಕವರ್ ಆಗಿರುತ್ತೆ ಅದ್ರಲ್ಲಿ. ತಿಳಿತಾ? ಅಷ್ಟು ಎಕಾನಮಿ ಮಾಡ್ಬೋದು. ಕೆಲವರೆಲ್ಲ ಆದ್ರೂ ಬರೀ ಅಂತ ಇದು ಇರ್ತಾರೆ, ಪರ್ಪಸ್ ಸರ್ವ್ ಆಗೋದಿಲ್ಲ. ಪಿನ್ ಕೋಡ್ ಕೊಟ್ಟು ಉಳಿದು ಬರೀದೆ ಅಂದ್ರೆ ಪಿನ್ ಕೋಡ್ ಯಾಕೆ ಕೊಡ್ಬೇಕು? ಅರ್ಥ ಆಯ್ತಾ? ಪಿನ್ ಕೋಡ್ ಪರ್ಪಸ್ ಏನು? ಮಿನಿಮೈಸ್ ಮಾಡ್ಲಿಕ್ಕೆ ಮತ್ತೆ ಯಥಾ ಪ್ರಕಾರ ಬರೆದ್ರೆ ಅರ್ಥ ಇರೋದು ಏನು ಉಪಯೋಗ ಇಲ್ಲ. ಕರ್ಮ, ತದಂಗ, ಅಲ್ಲಿಗೆ ನಾಳೆ ಮುಂದಿನ ಪಾಠ. ಈಗ ಅದೆಲ್ಲ ಬರೆದು ಅನೇಕ ರೀತಿಯಾದ ಮತ್ತೆ ಅವತ್ತು ಓದ್ಬಿಟ್ರೆ ಇನ್ನೂ ಹೆಚ್ಚಾಗಿ ಅದು ಇದು ಮಾಡ್ಕೊಳ್ಳೋಕೆ ಬರುತ್ತೆ, ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದು.